ನಿಮಗೆ ಇಂಡೆಕ್ಸ್ ನಂಬರಲ್ಲಿ ನಾನು ಲೈಕ್ ಪ್ರೈಸ್ ಮತ್ತು ಕ್ವಾಂಟಿಟಿ ಇರೋ ಡೈರೆಕ್ಟಾಗಿ ಮಾಡಿದೆ. ಇದರಲ್ಲಿ ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಪ್ರೈಸ್ ಜೊತೆಗೆ ಒಂದು ಎಕ್ಸ್ಪೆಂಡಿಚರ್ ರಿಲೇಟೆಡ್ ಕೇಳಿದ್ದಾರೆ. ಸೊ 2022 ಪ್ರೈಸ್ ಎಕ್ಸ್ಪೆಂಡಿಚರ್, 2024 ಪ್ರೈಸ್ ಎಕ್ಸ್ಪೆಂಡಿಚರ್, 2022 ಬಂದು ಬೇಸ್ ಇಯರು, 2024 ಬಂದು ಕರೆಂಟ್ ಇಯರು. ಸೊ ಇಲ್ಲಿ ಮಾಡೋಣ, ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ABCD ಐಟಮ್ಸು P0 ಅಂತಾರೆ 22, 20, 40, 100, 20. ಸೊ Q0 ಹೇಗೆ ಮಾಡೋದು ಅಂದರೆ 100 ಡಿವೈಡೆಡ್ ಬೈ 20, 200 ಡಿವೈಡೆಡ್ ಬೈ 40, 1000 ಡಿವೈಡೆಡ್ ಬೈ 100, 600 ಡಿವೈಡೆಡ್ ಬೈ 20 ಮಾಡ್ತೀರಾ. ಸೊ ಆವಾಗ 5, 5, 10, 30. ಈಗ P1ಗೆ ಬರೋಣ. 30, 40, 12, 25. ಎಕ್ಸ್ಪೆಂಡಿಚರ್ 180 ಡಿವೈಡೆಡ್ ಬೈ 30, 800 ಡಿವೈಡೆಡ್ ಬೈ 40, 12. ಸೊ ಇದು 25 ಮಾಡ್ತೀರಾ ಅಂತಂದರೆ Q1 ಬಂದು 6, 20, 100, 40. ಸೊ ಈಗ ಸಿಗ್ಮಾ ಪಿ ಕ್ಯೂ ಅಂತ ಬರ್ಕೋತೀರಾ. ಒಂದು ವ್ಯಾಲ್ಯೂನ ನೆನಪಲ್ಲಿ ಇಟ್ಕೊಳ್ಲಿಕ್ಕೆ ಹೇಳಿದೆ, 1000, 101. ಸೊ ಹೇಗೆ ಅಂತಂದರೆ ಇಲ್ಲಿ 1 0 0 0 1 1 0 1. P1 Q0 ಇವೆರಡೂ ಮಲ್ಟಿಪ್ಲೈ ಮಾಡ್ತೀರಾ. 150, 200, 120, 750. ಟೋಟಲ್ ಮಾಡಿ 1220. ಸೊ ಇಲ್ಲಿ P0 Q0 ಇವೆರಡೂ ಮಲ್ಟಿಪ್ಲೈ ಮಾಡ್ತು ಅಂತಂದರೆ 100, 200, 1000, 600, 1900. P1 Q1 ಇವೆರಡೂ ಮಲ್ಟಿಪ್ಲೈ ಮಾಡ್ತು ಅಂದರೆ 180, 800, 1200, 1000, 3180. ಈಗ P0 Q1 20 into 6, 120, 800, ಇದಾದಮೇಲೆ 10,000, 800. ಟೋಟಲ್ ಮಾಡ್ತೀರಾ ಅಂದರೆ 11,720. ಸೊ ಇದು ಗೊತ್ತಾಯಿತು. ಇವಾಗ ಫಿಶರ್ಸ್ ಇಂಡೆಕ್ಸ್ ನಂಬರ್ನ ಮಾಡೋಣ. ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಫಿಶರ್ಸ್ ಇಂಡೆಕ್ಸ್ ನಂಬರ್ ಅಂತ ಬರ್ಕೊಂಡು, ಸೊ ಸಿಗ್ಮಾ ಪಿ ಕ್ಯೂ ಡಿವೈಡೆಡ್ ಬೈ ಸಿಗ್ಮಾ ಪಿ ಕ್ಯೂ ಇಂಟು ಸಿಗ್ಮಾ ಪಿ ಕ್ಯೂ ಡಿವೈಡೆಡ್ ಬೈ ಸಿಗ್ಮಾ ಪಿ ಕ್ಯೂ ಇಂಟು 100 ಬರೆದಿದ್ದೀನಿ. ಇಲ್ಲಿ 1000ನ ಫಿಲ್ ಮಾಡೋಣ. 1101. ಸೊ ವ್ಯಾಲ್ಯೂಸ್ನ ನೋಡಿಕೊಂಡೆ ಹಾಕಬೇಕು. P1 Q0 ಬಂದು 1220 ಡಿವೈಡೆಡ್ ಬೈ 1900 ಇಂಟು 3180 ಡಿವೈಡೆಡ್ ಬೈ 11,720 ಇಂಟು 100. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತು ಅಂದರೆ 0.64 ಇಂಟು 0.27 ಇಂಟು 100. 0.64 ಇಂಟು 0.27 ರೂಟ್ ಮಾಡ್ತು ಅಂತಾರೆ 0.4156. ಪಾಯಿಂಟ್ ಆದಮೇಲೆ 2 ಡಿಜಿಟ್ಸ್ ತೊಗೊಳ್ಳಿ, ತೊಂದರೆ ಇಲ್ಲ. 41.56. ಸೊ TRT ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. TRT is equal to sigma PQ divided by sigma PQ into sigma PQ divided by sigma PQ, sigma PQ divided by sigma PQ ಅಂತ ಈ ಥರ 8 ಸೆಟ್ 1 ಅಂದರೆ 4 ಸೆಟ್ 1 2 3 4 ಬರ್ಕೋತೀರಾ. ಸೊ ಫುಲ್ 8 ಸೆಟ್ ಆಗುತ್ತೆ. ಸೊ ಇಲ್ಲಿ ವ್ಯಾಲ್ಯೂಸ್ ಫಿಲ್ ಮಾಡೋಣ. 1000, 1101. ಇಲ್ಲಿ ನೋಡ್ಕೋಬೇಕು. ಇಲ್ಲಿ 10 ಇದ್ದರೆ ಇಲ್ಲಿ 01, ಇಲ್ಲಿ 00 ಇದ್ದರೆ 11, 11 ಇದ್ದರೆ 00, 01 ಇದ್ದರೆ 10. 1220 ಡಿವೈಡೆಡ್ ಬೈ 1900 ಇಂಟು 3180 ಡಿವೈಡೆಡ್ ಬೈ 11,720 ಇಂಟು ನೋಡ್ಕೊಂಡು ವ್ಯಾಲ್ಯೂಸ್ನ ಫಿಲ್ ಮಾಡಬೇಕು ಸ್ಟೂಡೆಂಟ್ಸ್. ಡಿವೈಡೆಡ್ ಬೈ 1220. ಇವಾಗ ಕ್ಯಾನ್ಸಲೇಷನ್. ಒಂದು ನ್ಯೂಮರೇಟರ್ ಡಿನಾಮಿನೇಟರ್, ಡಿನಾಮಿನೇಟರ್ ನ್ಯೂಮರೇಟರ್, ನ್ಯೂಮರೇಟರ್ ಡಿನಾಮಿನೇಟರ್. ಒಂದು ನ್ಯೂಮರೇಟರಲ್ಲಿ ಒಂದು ಡಿನಾಮಿನೇಟರಲ್ಲಿ ಈ ರೀತಿ ಇರಬೇಕು. √1 is equal to 1. ಸೊ ಇದೇ ಥರ FRT ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡಿ. ಇವಾಗ ಇಲ್ಲಿ ಸಿಗ್ಮಾ ಪಿ ಕ್ಯೂ ಡಿವೈಡೆಡ್ ಬೈ ಸಿಗ್ಮಾ ಪಿ ಕ್ಯೂ ಬರ್ಕೋತಾರೆ. ಈ ಕಡೆ ಸೆಟ್ಟಲ್ಲಿ ಸಿಗ್ಮಾ ಕ್ಯೂ ಪಿ ವ್ಯಾಲ್ಯೂಸ್ನ ಫಿಲ್ ಮಾಡಿ. 1000, 1101. ಇಲ್ಲೂ ಕೂಡ ಅಷ್ಟೇ 1000, 1101. ಸೊ ಇವಾಗ ಇಲ್ಲಿ 1220 ಡಿವೈಡೆಡ್ ಬೈ 1900 ಇಂಟು 3180 ಡಿವೈಡೆಡ್ ಬೈ 11,720 ಈ ಸೆಟ್ಟಿಗೆ ಬರೋಣ. ಈಗ 11,720 ಡಿವೈಡೆಡ್ ಬೈ
1900 ಇಂಟು 3180 ಡಿವೈಡೆಡ್ ಬೈ 1220. ಈ ಕ್ಯಾನ್ಸಲೇಷನ್ ಸೇಮ್, ನ್ಯೂಮರೇಟರ್ ನ್ಯೂಮರೇಟರ್. ಈಗ ಉಳಿದಿರೋದು ರೂಟ್ ಆಫ್ 3180 ಡಿವೈಡೆಡ್ ಬೈ 1900 ಹೋಲ್ ಸ್ಕ್ವೇರ್. ರೂಟ್ ಇದು ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. 3180 ಡಿವೈಡೆಡ್ ಬೈ 1900 ಅಂದರೆ ಸಿಗ್ಮಾ P1 Q1 ಡಿವೈಡೆಡ್ ಬೈ ಸಿಗ್ಮಾ P0 Q0. FRT ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಪ್ರಕಾರ ಪ್ರೂವ್ ಮಾಡಿದ್ದೀರಾ. ಸೊ ದಿಸ್ ವಿಲ್ ಬಿ ದ ಆನ್ಸರ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಇನ್ನೂ ಮೋರ್ ವೀಡಿಯೋಸ್ಗೆ ನನ್ನ ಚಾನಲ್